ನಮಸ್ಕಾರಗಳು. ನಾನು ಜ್ಯೋತಿ ಭಟ್. ನವರಾತ್ರಿ ಶ್ರೀದೇವಿಯನ್ನು ವಿವಿಧ ರೂಪದಲ್ಲಿ ಆರಾಧಿಸುವಂತಹ ಅತ್ಯಂತ ಒಂದು ಪವಿತ್ರವಾದ ದಿನಗಳು. ಈ ನವರಾತ್ರಿಯ ಪರ್ವಕಾಲದಲ್ಲಿ ಭಾರತದಾದ್ಯಂತ ನಡೆಯುವಂತಹ ಸಂಭ್ರಮದ ಆಚರಣೆಗಳು ಎಲ್ಲ ಹಿಂದೂ ಮನಸ್ಸನ್ನು ಸಂತೃಪ್ತಿಗೊಳಿಸಿ ದೇವರ ಆಶೀರ್ವಾದವನ್ನು ಪಡೆಯುವಂತಹ ದಿವ್ಯ ದಿನಗಳು. ಇಂತಹ ಒಂದು ನವರಾತ್ರಿಯ ಸಂದರ್ಭದಲ್ಲಿ ನಮ್ಮ ಕುಲಗುರುಗಳಾದಂತಹ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮೀಜಿಯವರು ಕೈಗೊಂಡಂತಹ ನವರಾತ್ರ ನಮಸ್ಯಾದ ಒಂದು ಸುಸಂದರ್ಭದಲ್ಲಿ ನಾವು ಶ್ರೀ ರಾಘವೇಶ್ವರ ಭವನ ಸಾಗರ ಇಲ್ಲಿ ನಡೆದಂತಹ ಈ ಶುಭ ಅವಸರದಲ್ಲಿ ನಾವು ಅಲ್ಲಿಗೆ ಹೋಗಿದ್ದೆವು. ಅದರ ವಿಡಿಯೋ ಮಾಡಿ ತಂದಿದ್ದೇನೆ. ಇಲ್ಲಿ ನಾವು ಆ ದಿನಗಳಲ್ಲಿ ನಮ್ಮ ಸ್ವಾಮೀಜಿಯವರಾದ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮೀಜಿಯವರು ಲಲಿತೋಪಾಖ್ಯಾನ ನಡೆಸಿಕೊಡುವುದಲ್ಲದೆ ವಿವಿಧ ಪೂಜೆ ಪುನಸ್ಕಾರಗಳು, ಹೋಮ ಹವನಗಳು, ನಮ್ಮ ಸಮಾಜಕ್ಕಾಗಿ ಕೊಡುವಂತಹ ಸಂದೇಶಗಳು ಅವರ್ಣನೀಯ. ಇಂತಹ ಒಂದು ಸುಸಂದರ್ಭದಲ್ಲಿ ನಾವು ಕೆಲವು ಜನ ನಮ್ಮ ಮಂಗಳೂರಿನಿಂದ ಸಾಗರದ ಕಡೆಗೆ ಪ್ರಯಾಣ ಮಾಡಿದ್ದೆವು. ಬನ್ನಿ ನಮ್ಮೊಂದಿಗೆ. ಇಂತಹ ಸಂದರ್ಭದಲ್ಲಿ ನಾವು ಏನೇನು ಮಾಡಿದೆವು, ಏನೆಲ್ಲ ನೋಡಿದೆವು ನಿಮಗೆ ತೋರಿಸುತ್ತೇನೆ. ಬನ್ನಿ. ಜ್ಯೋತಿ ಭಟ್ಸ್ ಪ್ರಪಂಚಕ್ಕೆ ಸ್ವಾಗತ. ನಾವು 14 ಜನ ಹೆಂಗಳೆಯರು ನವರಾತ್ರ ನಮಸ್ಯಕ್ಕಾಗಿ ಸಾಗರದ ಕಡೆಗೆ ಹೊರಟಿದ್ದೇವೆ. ಹಾಗೆ ಹೆಬ್ರಿಯಲ್ಲಿ ಒಂದು ಚಿಕ್ಕದಾದ ಬೆಳಗಿನ ಉಪಹಾರವನ್ನು ಮುಗಿಸಿ ಮುಂದೆ ಸಾಗುತ್ತಿದ್ದೇವೆ. ನಮಸ್ಕಾರ, ಶುಭೋದಯ. ಜ್ಯೋತಿ ಭಟ್ಸ್ ಪ್ರಪಂಚಕ್ಕೆ ಸ್ವಾಗತ. ಸುಂದರವಾದ ಪ್ರಯಾಣ, ಸುತ್ತಲೂ ಹಸಿರು, ಆಹಾ, ಅದರ ಜೊತೆ ಭಜನೆ, ಶ್ಲೋಕಗಳ ಪಠನ ಹೀಗೆ ಮಾಡುತ್ತಾ ನಾವು ಸಾಗರವನ್ನು 10 ತಲುಪಿದೆವು. ಆಗ ನಮಗೆ ಕುಲಗುರುಗಳು ನಿತ್ಯ ನಡೆಸಿಕೊಂಡು ಬಂದಿರುವಂತಹ ಶ್ರೀರಾಮದೇವರ ಪೂಜೆ ಮಂಗಳಾರತಿ ನಮಗೆ ಸಿಕ್ಕಿದ್ದು ನಮ್ಮ ಸೌಭಾಗ್ಯ. ಹಾಗೆಯೇ ಇಂದಿನ ವಿಶೇಷವಾಗಿ ನಾವು ಅಲ್ಲಿಂದ ಆಗಮಿಸಿದ್ದು ಉಡಿ ಸೇವೆಯನ್ನು ನಡೆಸಿಕೊಡುವುದಕ್ಕಾಗಿ. ಉಡಿ ಸೇವೆ ಎಂದರೆ ಶ್ರೀದೇವಿಗೆ ಮಂಗಳ ವಸ್ತ್ರಗಳು, ಮಂಗಳ ದ್ರವ್ಯಗಳ ಜೊತೆ ಸಮರ್ಪಣೆ ಮಾಡಿ ಅದನ್ನು ಪ್ರಸಾದ ರೂಪದಲ್ಲಿ ತೆಗೆದುಕೊಳ್ಳುವಂತಹ ಒಂದು ಅತ್ಯಂತ ಚಂದದ ಹೆಂಗಳೆಯರು ಮಾಡಬಹುದಾದ ಸೇವೆ. ಈ ಉಡಿ ಸೇವೆಯಲ್ಲಿ ಎಷ್ಟೋ ಹೆಂಗಳೆಯರು ಹೆಸರು ನೋಂದಾಯಿಸಿದ್ದು ಅದರ ಪ್ರಸಾದವನ್ನು ಪಡೆದುಕೊಳ್ಳಲು ಎಂದು ನಾವು ಮಂಗಳೂರಿನಿಂದ ನವರಾತ್ರ ನಮಸ್ಯ ನಡೆಯುವಂತಹ ಸಾಗರದ ಕಡೆಗೆ ಸಾಗಿ ಬಂದಿದ್ದೆವು. ಈ ಉಡಿ ಸೇವೆಯ ಒಂದು ಚಂದದ ಆಚರಣೆ ಇಲ್ಲಿ ನೀವು ನೋಡಬಹುದು. ಈ ಉಡಿ ಸೇವೆಯಲ್ಲಿ ಒಂದು ಸೀರೆ, ಬಳೆಗಳು, ಅರಶಿನ ಕುಂಕುಮ ಇದ್ದು ಈ ಮಂಗಳಕರ ವಸ್ತುಗಳನ್ನು ಶ್ರೀದೇವಿಗೆ ಸಮರ್ಪಣೆ ಮಾಡಿ ಅದನ್ನು ಪ್ರಸಾದ ರೂಪದಲ್ಲಿ ತೆಗೆದುಕೊಂಡು ಅಮ್ಮನಿಂದ ಉಡಿ ತುಂಬಿಸಿಕೊಂಡಂತಹ ಸಾರ್ಥಕ್ಯದ ಭಾವ ಮೂಡಿಸುವಂತಹ ಒಂದು ಸುಂದರವಾದ ಸೇವೆ. ಅದು ನವರಾತ್ರ ನಮಸ್ಯದಲ್ಲಿಯೇ ನಡೆಯುವಂತಹದ್ದು. ಹಾಗಾಗಿಯೇ ನಾವು ಅಲ್ಲಿಂದ ಇಲ್ಲಿಗೆ ಸಾಗಿ ಬಂದಿರುವಂತಹದ್ದು. ಇಡೀ ರಾಘವೇಶ್ವರ ಭವನವೇ ಸಂತೋಷದಿಂದ ಸಂಭ್ರಮದಿಂದ ತುಂಬಿ ತುಳುಕುತ್ತಿತ್ತು. ಎಲ್ಲಿ ನೋಡಿದರಲ್ಲಿ ಶ್ರೀದೇವಿಯ ಆರಾಧನೆ, ಮಂತ್ರಘೋಷಗಳು, ಭಜನೆಗಳು, ಹಾಗೆಯೇ ಬೇರೆ ಬೇರೆ ಪ್ರವಚನಗಳು, ಯಾಗ ಯಜ್ಞಾದಿಗಳು. ಆಹಾ, ನವರಾತ್ರಿಯ ಒಂದು ಸಂಭ್ರಮ ಇಲ್ಲಿ ತುಂಬಿ ತುಳುಕಾಡುತ್ತಿತ್ತು. ಕಮಲಪಾಣಿ ಲಕ್ಷ್ಮೀ ದೇವಿ, ಕಮಲಪಾಣಿ ಲಕ್ಷ್ಮೀ ದೇವಿಯೇ,
ಶುಭವ ಮಾಡೋ ತಾಯಿ ಸರಸಿಜಾಕ್ಷಿಯೇ ವಿರುದ್ಧ ಶುಭವ ಮಾಡೋ ತಾಯಿ ಸರಸಿಜಾಕ್ಷಿಯೇ ಹರಿಯ ರಾಣಿ ಕಮಲ ಪಾಣಿ ಲಕ್ಷ್ಮೀ ದೇವಿಯೇ ಹರಿಯ ಪಾಣಿ ಕಮಲ ಪಾಣಿ ಲಕ್ಷ್ಮೀ ದೇವಿಯೇ ದಿನ ದಿನವೂ ಪೂಜಿಸುವೆವು ಆದಿಲಕ್ಷ್ಮಿಯೇ ದಿನ ದಿನವೂ ಪೂಜಿಸುವೆವು ಆದಿಲಕ್ಷ್ಮಿಯೇ ಮುದದಿ ಸಂಪದವ ನೀಡು ಧಾನ್ಯ ಲಕ್ಷ್ಮಿಯೇ ಮುದದಿ ಸಂಪನ್ನವ ನೀಡು ಆದಿಲಕ್ಷ್ಮಿಯೇ ಕಮಲ ಪಾಣಿ ಲಕ್ಷ್ಮೀ ದೇವಿಯೇ ಪಾಣಿ ಕಮಲ ಪಾಣಿ ಲಕ್ಷ್ಮೀ ದೇವಿಯೇ ಹೃದಯ ಕಮಲದಲ್ಲಿ ನೆಲೆಸು ಧೈರ್ಯ ಲಕ್ಷ್ಮಿಯೇ ಹೃದಯ ಕಮಲದಲ್ಲಿ ನೆಲೆಸು ಧೈರ್ಯ ಲಕ್ಷ್ಮಿಯೇ ಭಾನುಕೋಟಿ ತೇಜವರದೆ ಗಜಲಕ್ಷ್ಮಿಯೇ ಭಾನುಕೋಟಿ ತೇಜವರದೆ ಗಜಲಕ್ಷ್ಮಿಯೇ ಹರಿಯರಾಣಿ ಕಮಲ ಪಾಣಿ ಲಕ್ಷ್ಮೀ ದೇವಿಯೇ ಹರಿಯ ಪಾಣಿ ಇಂತಹ ಒಂದು ದೈವಿಕ ಸಂದರ್ಭದಲ್ಲಿ ನಾವು ಅಲ್ಲಿಗೆ ಹೋದದ್ದು ನಮಗೊಂದು ಸಾರ್ಥಕ್ಯದ ಭಾವ ಮೂಡಿಸಿತು. ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲ್ಲೂಕಿನ ಇಕ್ಕೇರಿ ಎಂಬ ಸಣ್ಣ ಪಾರಂಪರಿಕ ಗ್ರಾಮದಲ್ಲಿ ಇದು ಐತಿಹಾಸಿಕವಾದ ಇಕ್ಕೇರಿ ಅಘೋರೇಶ್ವರ ಶಿವನಿಗೆ ಸಂಬಂಧಿಸಿದ ದೇವಾಲಯವಿದೆ. ಕೆಳದಿ ನಾಯಕರ ಹಿಂದಿನ ರಾಜಧಾನಿಯಾಗಿದ್ದ ಇಕ್ಕೇರಿ 16-17ನೇ ಶತಮಾನದಲ್ಲಿ ಆಡಳಿತ ರಾಜಧಾನಿಯಾಗಿತ್ತು. ಗ್ರಾನೈಟ್ ಕಲ್ಲುಗಳಿಂದ ನಿರ್ಮಿಸಲಾದ ಈ 16ನೇ ಶತಮಾನದ ದೇವಾಲಯವು ವಿಜಯನಗರ ಮತ್ತು ದ್ರಾವಿಡ ಶೈಲಿಯ ವಾಸ್ತುಶಿಲ್ಪದ ವಿಶಿಷ್ಟ ಮಿಶ್ರಣವಾಗಿದೆ. ಪಾರ್ವತಿ ಮತ್ತು ಅಘೋರೇಶ್ವರನ ರೂಪದಲ್ಲಿ ಶಿವನು ಹಾಗೂ ನಂದಿಯ ಮಂಟಪದಿಂದ ಕೂಡಿದಿರುವಂತಹ ಈ ಶಿವನ ದೇವಾಲಯ ಬಹಳ ರಮ್ಯವಾದ ವಾಸ್ತುಶಿಲ್ಪ ಹಾಗೂ ಶಿಲ್ಪಕಲೆಯನ್ನು ಹೊಂದಿದೆ. ಅಗಾಧವಾದ ಶಿಲ್ಪ ಕೆತ್ತನೆಗಳು ನೋಡುಗರ ಕಣ್ಮನ ಸೆಳೆಯುತ್ತದೆ. ಈ ಪ್ರಶಾಂತ ದೇವಾಲಯಕ್ಕೆ ಯಾವುದೇ ಸಮಯದಲ್ಲಿ ಭೇಟಿ ನೀಡಬಹುದಾದರೂ ಸೆಪ್ಟೆಂಬರಿನಿಂದ ಫೆಬ್ರವರಿವರೆಗೆ ಭೇಟಿ ನೀಡಲು ಉತ್ತಮ ಸಮಯ. ಈ ಅವಧಿಯಲ್ಲಿ ಶಿವಮೊಗ್ಗ ಜಿಲ್ಲೆಯ ತಾಪಮಾನವು ವರ್ಷದ ಉಳಿದ ಸಮಯಗಳಿಗಿಂತ ತುಂಬ ಉತ್ತಮವಾಗಿರುತ್ತದೆ. ನಾವು ಕೂಡ ಸಾಗರಕ್ಕೆ ಹೋಗಿದ್ದಾಗ ಈ ಒಂದು ಸುಂದರವಾದ ದೇವಾಲಯವನ್ನು ಭೇಟಿ ಮಾಡಿ ಸುತ್ತಾಡಿ ಅಲ್ಲಿಯ ಸುಂದರ ಶಿಲ್ಪಕಲೆ ವಾಸ್ತುಶಿಲ್ಪವನ್ನು ನೋಡಿ ಸಂತೋಷಪಟ್ಟೆವು. ಹಾಗೆಯೇ
ಒಂದು ಸುತ್ತು ಹಾಕಿದೆವು. ಫೋಟೋಗಳನ್ನು ಕ್ಲಿಕ್ಕಿಸಿಕೊಂಡೆವು. ನಾವು ಮಂಗಳೂರಿನಿಂದ ಹೋದಂತಹ 14 ಹೆಂಗಳೆಯರು ನಮ್ಮ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮೀಜಿಯವರ ನವರಾತ್ರ ನಮಸ್ಯಾದ ಕಾರ್ಯಕ್ರಮಕ್ಕಾಗಿ ಸಾಗರಕ್ಕೆ ಭೇಟಿ ನೀಡಿದ್ದೆವು. ಆಗ ಅಲ್ಲಿ ನಮಗೆ ಈ ಸುಂದರವಾದ ದೇವಾಲಯದ ದರ್ಶನ ಭಾಗ್ಯವಾಯಿತು. ದೇವಾಲಯದ ಒಳಗೆ ಬರುತ್ತಿದ್ದಂತೆಯೇ ವಿಶಾಲವಾದ ನವರಂಗವಿದ್ದು ಅದರಲ್ಲಿ ಕೆತ್ತನೆಯಿಂದ ಕೂಡಿದಂತಹ ದೊಡ್ಡ ದೊಡ್ಡ ಕಲ್ಲಿನ ಕಂಬಗಳು, ಕಲ್ಲಿನ ಮೇಲ್ಛಾವಣಿಗಳು 16ನೇ ಶತಮಾನಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗುತ್ತದೆ. ಸುಂದರವಾದ ಭವ್ಯವಾದ ನಂದಿಯ ವಿಗ್ರಹ ಗ್ರಾನೈಟ್ ಕಲ್ಲಿನಿಂದ ಮಾಡಿದ್ದಾಗಿದ್ದು ಸಾಧಾರಣ 16ನೇ ಶತಮಾನದ್ದೆಂದು ತಿಳಿದು ಬರುತ್ತದೆ. ಇದರ ಬಗ್ಗೆ ಅಲ್ಲಲ್ಲಿ ಫಲಕಗಳನ್ನು ಹಾಕಿರುತ್ತದೆ ನೋಡಿ. ನಂದಿಯ ಬೆನ್ನಿನ ಮೇಲೆ ಕೆತ್ತಲಾಗಿರುವಂತಹ ಗೆಜ್ಜೆ ಸರಪಣಿಯ ಸುಂದರ ದೃಶ್ಯ. ಆಹಾ, ಇಂತಹ ಒಂದು ಪುರಾತನ ಕಾಲದ ಕಲ್ಲಿನಿಂದ ಕೆತ್ತಿದಂತಹ ದೇವಾಲಯಕ್ಕೆ ಭೇಟಿ ನೀಡಲು ನಮಗೂ ಒಂದು ಅವಕಾಶ ಸಿಕ್ಕಿತ್ತು. ನಾವು ಗೆಳತಿಯರು ಮಂಗಳೂರಿನಿಂದ ಬಂದವರು ಇಲ್ಲೆಲ್ಲ ಸುತ್ತಾಡಿದೆವು. ಈ ಒಂದು ಸುಂದರ ಅನುಭವವನ್ನು ನಿಮಗಾಗಿ ವಿಡಿಯೋ ಮಾಡಿ ತಂದಿದ್ದೇನೆ. ಇಂತಹ ಬೇರೆ ಬೇರೆ ವಿಷಯಗಳನ್ನು ನಾನು ಹೋದಲ್ಲಿ ನಾನು ನೋಡಿದ್ದು, ನಾನು ಕೇಳಿದ್ದು, ನಾನು ಅನುಭವಿಸಿದ್ದು ನಿಮಗಾಗಿ ವಿಡಿಯೋ ಮಾಡಿ ತರುತ್ತೇನೆ. ನಾನು ಮೊದಲೊಮ್ಮೆ ಇಲ್ಲಿಗೆ ಬಂದಿದ್ದೆ, ಜೋಗ್ ಫಾಲ್ಸ್ ಹಾಗೆಯೇ ವರದಹಳ್ಳಿ ಅಂತಹ ಪ್ರದೇಶಕ್ಕೆ ಬಂದಿದ್ದಾಗ ಮಾಡಿದಂತಹ ವಿಡಿಯೋ. ಅದನ್ನು ನಿಮಗೆ ಇದೇ ಚಾನಲಿನಲ್ಲಿ ಲಿಂಕ್ ಕೊಟ್ಟಿರುತ್ತೇನೆ. ಹಾಗೆಯೇ ನೀವು ಈ ಶಿವಮೊಗ್ಗ ಜಿಲ್ಲೆಯಲ್ಲಿ ಇಂತಹ ಪ್ರವಾಸವನ್ನು ಕೈಗೊಳ್ಳಬಹುದು. ಇಲ್ಲಿಗೆ ಮುರುಡೇಶ್ವರ ದೇವಸ್ಥಾನ, ಕೆಳದಿ ದೇವಸ್ಥಾನ, ಜೋಗ ಜಲಪಾತ, ಸಕ್ಕರೆಬೈಲು, ಆನೆ ಶಿಬಿರ, ಕೊಡಚಾದ್ರಿ ಬೆಟ್ಟಗಳು, ಹೀಗೆ ಹಲವಾರು ಸುಂದರ ಜಾಗಗಳಿವೆ. ಅದನ್ನೆಲ್ಲ ಒಮ್ಮೆ ನೋಡಿ ಅನುಭವಿಸಿ. ಹೀಗೆ ಹಲ ವಿಷಯದೊಂದಿಗೆ ಬರುತ್ತಿರುತ್ತೇನೆ. ನೋಡಿದ್ದಕ್ಕಾಗಿ ಧನ್ಯವಾದಗಳು. ಲೈಕ್ ಮಾಡಲು ಮತ್ತು ಶೇರ್ ಮಾಡಲು ಮರೆಯದಿರಿ. ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.